ಹಾಯ್ ಹಲೋ ನಮಸ್ಕಾರ. ಕಾಮಿಡಿ ಎಕ್ಸ್‌ಪ್ರೆಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಕುರಿಬಾಣ್ ಸುನಿಲ್. ಇವತ್ತಿನ ಪ್ರಶ್ನೆ ಏನಪ್ಪ ಅಂದರೆ, ಸುಮಾರು ದಿವಸದಿಂದ ನಾವು ಕೇಳ್ತಾ ಇದ್ದೀವಿ, ಇದಕ್ಕೆ ಉತ್ತರ ಸಿಕ್ಕಿಲ್ಲ. ಉತ್ತರ ಯಾರಾದರೂ ಹೇಳಿದ್ರೆ ಅವ್ರಿಗೊಂದು ಒಳ್ಳೆ ಬಹುಮಾನ ಕೊಡ್ತೀವಿ ಅಂತ ಕೂಡ ಹೇಳಿದೆ. ಬಟ್ ಯಾರು ಹೇಳೋಕ್ಕಾಗ್ತಾಯಿಲ್ಲ. ಇವತ್ತು ನೋಡೋಣ, ಪ್ರಯತ್ನ ಮಾಡಿ ನೋಡೋಣ. ನಿಮ್ಮಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಕೇಳ್ತೀನಿ, ಅದನ್ನು ಇಂಗ್ಲೀಷಲ್ಲಿ ಹೇಳಿ ಅಂತೀನಿ. ಎಷ್ಟು ಜನ ಸೈಕಲ್ ಹೊಡಿತಾರೆ ನೋಡೋಣ. ಕಾರ್ಯಕ್ರಮ ಶುರು ಮಾಡೋಣ ಬನ್ನಿ. ಮತ್ತೆ ಕಾಮಿಡಿ ಎಕ್ಸ್‌ಪ್ರೆಸ್. ಹಾಯ್, ನಿಮ್ಮ ಹೆಸರೇನು? ಸಮೀಕ್ಷಾ. ಸಮೀಕ್ಷಾ ಅವ್ರು, ಏನು ನಿಮ್ಮದು ರಿಸಲ್ಟ್ ಬಂತ ಇವತ್ತು? ಎಷ್ಟು ಪರ್ಸೆಂಟು? 97%. ಓಯ್ ಸೂಪರ್, ಕಂಗ್ರಾಟ್ಸ್. ನೋಡಿ, ಹಿಂಗಿರ್ಬೇಕು ಅದು. ಅದಕ್ಕೆ ಹೆಣ್ಮಕ್ಳ ಸ್ಟ್ರಾಂಗ್ ಗುರು ಅನ್ನೋದು. ನಿಜಲ್ಲಿ ಓದೋದ್ರಲ್ಲಿ ಹೆಣ್ಮಕ್ಳು ಯಾವಾಗಲೂ ಮುಂದೆನೆ ಅಂತ ಹೇಳಕ್ಕೆ ಇದೇ ನೋಡಿ ಸಾಕ್ಷಿ ಹೇಳಕ್ಕೆ. ಓಕೆ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನೀವು ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಓದಿ? ಇಂಗ್ಲೀಷ್ ಮೀಡಿಯಂ. ಓಕೆ, ನಿಮಗೆ ಇಂಗ್ಲೀಷಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ, ಆಯ್ತಾ? ಊಟ ಆಯ್ತಾ ಅನ್ನಕ್ಕೆ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ? ಲಂಚ್ ಅಂತ. ಸೂಪರ್. ಓಕೆ, ನಿಮ್ಮಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಸಾರಿ, ನಿಮ್ಮಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಲೈಕ್ ಡು ಯು ಹ್ಯಾವ್ ಎನಿ ಸಿಬ್ಲಿಂಗ್ಸ್? ಕರೆಕ್ಟ್. ಇಲ್ಲ, ರಾಂಗು. ಇದು ಹಿಂಗೆ ಬರಬೇಕು. ಕನ್ನಡದಲ್ಲಿ ನಾನು ಹೆಂಗೆ ಹೇಳಿದ್ನಲ್ಲ ಅದನ್ನ ಇಂಗ್ಲೀಷಲ್ಲೇ ಹೇಳಬೇಕು. ನೀವು ಟ್ರೈ ಮಾಡಿ ನೋಡೋಣ. ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗಳು ಅಂತ. ವಾಟ್ ಈಸ್, ಡು ಯು ಹ್ಯಾವ್ ಎನಿ ಬ್ರದರ್ಸ್ ಲೈಕ್ ದಟ್? ಇಲ್ಲ, ಹಂಗೆ ಬರಲ್ಲ. ನಿಮ್ಮ ಅಪ್ಪ ನೀನು ಎಷ್ಟನೇ ಮಗ ಅಂತಾನೆ ಬೇಕು ಇಂಗ್ಲೀಷಲ್ಲಿ. ಟ್ರೈ ಮಾಡಿ. ಇಟ್ ವಿಲ್ ಬಿ ಲೈಕ್ ನಾಟ್ ಗುಡ್ ಪ್ರಾಪರ್ ಇಂಗ್ಲಿಷ್. ಬರಲ್ಲ ಅಂತಿರೋದು. ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ, ಕನ್ನಡದಲ್ಲಿ ನಾವು ಹೇಳಿದ್ದನ್ನ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಕೇಳು, ಕರೆಕ್ಟ್ ಅಲ್ವಾ? ಬಟ್ ನಿಮ್ಮ ಇಂಗ್ಲೀಷ್ ಚೆನ್ನಾಗಿದೆ, ಬಟ್ ಅದು ಗೊತ್ತಾಗ್ತಿಲ್ಲ. ಕರೆಕ್ಟ್ ಅಲ್ವಾ? ನೀವು ಒಬ್ಬರೇ ಅಲ್ಲ, ಆ್ಯಕ್ಚುಲಿ ಸುಮಾರು ಜನ ಇಂಗ್ಲೀಷ್ ಮೀಡಿಯಂ ಓದೋರಿಗೆ ಇದಕ್ಕೆ ಆನ್ಸರೇ ಗೊತ್ತಿಲ್ಲ. ಅದು ಗೊತ್ತಾ? ಓಕೆ, ಒಳ್ಳೇದಾಗಲಿ. ನಿಜವಲ್ಲೂ ಕಂಗ್ರಾಟ್ಸು, ಒಳ್ಳೇದಾಗಲಿ ನಿಮಗೆ. ಆಲ್ ದ ಬೆಸ್ಟು. ಸೊ ಪ್ರತಿಯೊಬ್ಬರು ಹಿಂಗೆ ಓದಿ. ನಾನು ನಿಜವಲ್ಲೂ ತುಂಬ ಖುಷಿ ಆಯಿತು ನೋಡಿ. 97% ಅಂದರೆ ಸುಮ್ಮನೆ ಕಡಿಮೆ ಏನಲ್ಲ ಅದು. ಯಾವ ಸ್ಕೂಲ್ ನೀವು ಓದಿ? ಲಿಟಲ್ ಫ್ಲವರ್ ಹೈ ಸ್ಕೂಲ್. ಹೌದಾ? ಸೂಪರ್, ಆಲ್ ದ ಬೆಸ್ಟ್. ಬಾಯ್. PU ಸೆಕೆಂಡ್ PU ರಿಸಲ್ಟ್ ಬಂತಾ ಇವತ್ತು? ಸೆಕೆಂಡ್ PU ಕಂಪ್ಲೀಟ್ ಆಗಿದೆ, ಇವಾಗ ವರ್ಕಿಂಗ್. ಓ ಹೌದಾ? ಓಕೆ, ನೀವು ಚಿಕ್ಕ ವಯಸ್ಸಿಂದ ಇಂಗ್ಲೀಷ್ ಮೀಡಿಯಮಾ ಕನ್ನಡ ಮೀಡಿಯಂ ಓದಿದ್ದು? ಕನ್ನಡ ಮೀಡಿಯಂ. ಕನ್ನಡ ಮೀಡಿಯಮಾ? ಓಕೆ, ಇಂಗ್ಲೀಷ್ ಬರಲ್ಲ ನಿಮ್ಗೆ ಹಂಗಾರೆ? ಸ್ವಲ್ಪ ಸ್ವಲ್ಪ ಬರುತ್ತೆ. ಬರುತ್ತಾ? ಓಕೆ, ಟ್ರೈ ಮಾಡ್ತೀರಾ? ಸರಿ, ಟ್ರೈ ಮಾಡಿ. ಓಕೆನಾ? ಊಟ ಆಯ್ತಾ ಅನ್ನಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಊಟ ಆಯ್ತಾ? ಆಟ್ ಡಿನ್ನರ್. ಸೂಪರ್, ಕರೆಕ್ಟ್. ಓಕೆ, ಈಗ ನಿಮ್ಮಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಈ ಕನ್ನಡ ಅಲ್ಲ ನೀವು. ನಿಮ್ಮಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಕೇಳಬೇಕು, ಹೆಂಗೆ ಕೇಳ್ತೀರಾ? ಗೊತ್ತಿಲ್ಲ. ಟ್ರೈ ಮಾಡಿ. ಸರಿ, ಬಾ ಅನ್ನಕ್ಕೆ ಇಂಗ್ಲೀಷಲ್ಲಿ? ಕಮ್. ಹೋಗು ಅನ್ನಕ್ಕೆ? ಗೋ. ಸರಿ, ಇವಾಗ ಇದನ್ನು ಹೇಳಿ ನೋಡೋಣ. ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಟ್ರೈ ಮಾಡಿ ನೋಡೋಣ, ಪ್ರಯತ್ನ ಮಾಡಿ. ಗೊತ್ತಿಲ್ಲ ಸರ್. ಗೊತ್ತಾಗ್ತಾ ಇಲ್ವಾ? ಟ್ರೈ ಮಾಡಿ. ಗೊತ್ತಾಗ್ತಾ ಇಲ್ವಾ? ಓಕೆ, ಪರವಾಗಿಲ್ಲ ಬಿಡಿ. ಏನು ಗೊತ್ತಾ, ಆ್ಯಕ್ಚುಲಿ ಆಮೇಲೆ ಹೇಳ್ತೀನಿ ನಿಮ್ಗೆ ಏನೋ ಆನ್ಸರ್. ಓಕೆನಾ? ಹಾಯ್, ನಿಮ್ಮ ಹೆಸರೇನು? ಸಂಗೀತ. ಸಂಗೀತ ಅವರೇ, ನೀವೇನು ಮಾಡ್ತಾ ಇದ್ದೀರಾ? ವರ್ಕ್ ಮಾಡ್ತಾ ಇದ್ದೀರಾ? ಓಕೆ, ನೀವು ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಓದಿ? ಚಿಕ್ಕ ಕನ್ನಡ ಮೀಡಿಯಮಾ? ಓಕೆ, ನೀವು ಟ್ರೈ ಮಾಡಿ. ಇಂಗ್ಲಿಷ್ ಬರಲ್ವಾ? ಓಕೆ, ನಿಮ್ಗೊಂದು ಪ್ರಶ್ನೆ ಕೇಳಾ, ಇದಕ್ಕೆ ಆನ್ಸರ್ ಮಾಡಬೇಕು. ಓಕೆನಾ? ಒಂದು ಕಾಗೆಗೆ ಒಂದೇ ಕಣ್ಣು, ಆಯ್ತಾ? 10 ಕಾಗೆಗೆ ಎಷ್ಟು ಕಣ್ಣು ಆಯ್ತು? ಒಂದೇ ಕಣ್ಣು. ಇಲ್ಲ, ಒಂದು ಕಾಗೆಗೆ ಒಂದೇ ಕಣ್ಣು, ಆಯ್ತಾ? 10 ಕಾಗೆಗೆ ಎಷ್ಟು ಕಣ್ಣು ಆಯ್ತು? ಕಾಗೆಗೆ ಆಕ್ಚುಲಿ 2 ಕಣ್ಣೇ ಇರುತ್ತೆ, ಬಟ್ ಒಂದು ಕಾಗೆಗೆ ಒಂದೇ ಕಣ್ಣು ಇರುತ್ತೆ. ಹಂಗೆ ಲೆಕ್ಕ ನಾನು ಹೇಳ್ತಾ ಇರೋದು. ಕಾಗೆಗೆ 2 ಕಣ್ಣೇ ಇರುತ್ತೆ. ಇಲ್ಲ, ನಿಜ ಇದು. ನನ್ನ ಆನ್ಸರ್ ಹೇಳ್ತೀನಿ ನಿಮ್ಗೆ ಏನು ಅಂತ ಆಮೇಲೆ. ನೀವು ಹೇಳಿ. ಒಂದು ಕಾಗೆಗೆ ಒಂದೇ ಕಣ್ಣು, ಆಯ್ತಾ? 10 ಕಾಗೆಗೆ ಎಷ್ಟು ಕಣ್ಣು ಆಯ್ತು? ಒಂದೇ ಕಣ್ಣು. ಇಲ್ಲ, ರಾಂಗು. ಓಕೆ, ನೀವು ಟ್ರೈ ಮಾಡಿ. ನೀವು ಹೇಳಿ. ಒಂದು ಕಾಗೆಗೆ ಒಂದೇ ಕಣ್ಣು, ಆಯ್ತಾ? 10 ಕಾಗೆಗೆ ಎಷ್ಟು ಕಣ್ಣು ಆಯ್ತು? 10 ಕಾಗೆಗೆ 20. ಆಲ್ಮೋಸ್ಟ್ ಸ್ವಲ್ಪ ನಿಯರ್ ಹತ್ರದಲ್ಲಿದ್ರಿ, ಬಟ್ ಸ್ವಲ್ಪ ಮಿಸ್ ಹೊಡೆದ್ರಿ. 19. ಸೂಪರ್ ಆನ್ಸರ್, ಇದು ಕರೆಕ್ಟ್. ಯಾಕೆ ಗೊತ್ತಾ, ನಾನು ಹೇಳಿದ್ದೇನು ಗೊತ್ತಾ? ನೋಡಿ, ಅವ್ರು ಕೇಳಿಸ್ಕೊಂಡ್ರು, ಕ್ವಶನ್ ಅರ್ಥ ಆಯ್ತು ಅವ್ರಿಗೆ. ಒಂದು ಕಾಗೆಗೆ ಒಂದೇ ಕಣ್ಣು ಅಲ್ವಾ? ಅಲ್ಲಿ ಎಲ್ಲ ಕಾಗೆಗೂ ಒಂದೊಂದು ಕಣ್ಣು ಇರಲ್ಲ, ಒಂದು ಕಾಗೆಗೆ ಮಾತ್ರ ಒಂದು ಕಣ್ಣು ಇರುತ್ತೆ. ಸೊ ಹಿಂಗಾಗಿ 19 ಆಗುತ್ತೆ. ಸೂಪರ್ ಆನ್ಸರ್, ಥ್ಯಾಂಕ್ ಯು. ಕಾಶದೀಪವು ನೀನು. ಓಕೆ, ಏನು ಮಾಡ್ತಾ ಇದ್ದೀರಾ ಬ್ರದರ್ ನೀವು? ನಾವು ಸೆಕೆಂಡ್ ಇಯರ್. ಸೆಕೆಂಡ್ PUC ಇವಾಗನಾ ಅಥವಾ ಆಯ್ತಾ? ಇವಾಗ ಸೆಕೆಂಡ್ PUನಾ? ಓಕೆ, ನಿಮ್ಗೊಂದು ಪ್ರಶ್ನೆ ಬ್ರೋ. ಚಿಕ್ಕ ವಯಸ್ಸಿಂದ ನೀವು ಇಂಗ್ಲೀಷ್ ಮೀಡಿಯಮಾ ಕನ್ನಡ ಮೀಡಿಯಂ ಓದಿದ್ದು? ಇಂಗ್ಲೀಷ್ ಮೀಡಿಯಮಾ? ಓ ಸೂಪರ್, ಹಂಗಾರೆ ಇಂಗ್ಲೀಷ್ ಬಂದೇ ಬರುತ್ತೆ ನಿಮಗೆಲ್ಲ, ಅರ್ಥ ಆಗುತ್ತಲ್ಲ? ಓಕೆ, ಇಲ್ಲಿ ಬಾ ಅನ್ನಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಕಮ್. ಹೋಗು ಅನ್ನಕ್ಕೆ? ಗೋ. ಓಕೆ, ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಯುವರ್ ಫಾದರ್ ಏನಂತಾರೆ? ಯುವರ್ ಫಾದರ್ ಫಸ್ಟ್ ಸನ್ ಎಷ್ಟನೇ? ರಾಂಗ್. ಇಲ್ಲ, ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಬೇಕು. ಯುವರ್ ಫಾದರ್ ಹೌ ಮಚ್ ಸನ್? ಇಲ್ಲ, ರಾಂಗು. ನಿಮ್ಮ ಅಪ್ಪನಿಗೆ ಎಷ್ಟು ಜನ ಮಕ್ಕಳಾಗೋಯ್ತದು. ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತಾನೆ ಬೇಕು. ಟ್ರೈ ಮಾಡಿ ನೋಡೋಣ. ಯಾರು ಹೇಳಿಲ್ಲ ಆನ್ಸರು, ನೀವು ಟ್ರೈ ಮಾಡ್ತೀರಾ ಅಂತ. ಯಾರ ಕೈಲೂ ಆಗಿಲ್ಲ ಇನ್ನೋರ್ಗು. ನೀವು ಬೇಜಾರೇ ಮಾಡ್ಕೊಬಿಡಿ, ನಾನು ಹೇಳೋಕ್ಕಾಗಿಲ್ಲ ಅಂತ. ತುಂಬ ಜನ ಇಂಗ್ಲೀಷ್ ಮೀಡಿಯಂ ಓದೋರ್ಗೆ ಯಾರ ಕೈಲೂ ಆಗ್ತಾ ಇಲ್ಲ. ನೀವು ಟ್ರೈ ಮಾಡಿ ಅಂತ, ಅಟ್ಲೀಸ್ಟ್ ಪ್ರಯತ್ನ. ಯುವರ್ ಸನ್ ಹೌ ಮನಿ
ಇಲ್ಲ ರಾಂಗ್. ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತಾನೆ ಬೇಕು. ಯುವರ್ ಫಾದರ್ ಹೌ ಮೆನಿ ಸನ್ಸ್. ಇಲ್ಲ ಇಲ್ಲ, ನಿಮ್ಮ ಅಪ್ಪನಿಗೆ ಎಷ್ಟು ಜನ ಮಕ್ಕಳಾಯ್ತದ ಹಂಗಲ್ಲ, ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಬೇಕು. ಸರಿ ಪರವಾಗಿಲ್ಲ. ಓಕೆ, ಇನ್ನೊಂದು ಪ್ರಶ್ನೆ. ಒಂದು ಕಾಗೆಗೆ ಒಂದೇ ಕಣ್ಣು ಬ್ರದರ್, 10 ಕಾಗೆಗೆ ಎಷ್ಟು ಕಣ್ಣಾಯ್ತು? 10 ಕಾಗೆ ಒಂದು ಕಾಗೆಗೆ ಒಂದೇ ಕಣ್ಣು. ನಾನು ಪ್ರಶ್ನೆ ಕೇಳಿಸ್ಕೊಳ್ಳಿ. ಇಲ್ಲ ರಾಂಗು. ಮತ್ತೆ 1 ಕಾಗೆ ಒಂದೇ ಕಣ್ಣು ತಾನೆ. ಹೌದು, 10 ಕಾಗೆಗೆ ಎಷ್ಟು ಕಣ್ಣಾಯ್ತು? ಅಷ್ಟೇ ಆಯ್ತು. ಆಕ್ಚುಲಿ ಏನು ಗೊತ್ತಾ, ನಾನು ಆನ್ಸರ್ ನೋಡಿ ಏನು ಗೊತ್ತಾ, ಪ್ರಶ್ನೆ ಒಳಗಡೆ ಒಂದು ಕಾಗೆಗೆ ಒಂದೇ ಕಣ್ಣು ಅಂದೆ, ನಾನು ಎಲ್ಲ ಕಾಗೆಗೂ ಒಂದೊಂದು ಕಣ್ಣು ಅಂದಿಲ್ಲ. ಅಲ್ಲಿಗೆ 19. ಥ್ಯಾಂಕ್ ಯು ಬ್ರೋ. ಬರಲಾ? ಬಾಯ್ ಬಾಯ್ ಬಾಯ್. ಹಾಯ್ ಬ್ರೋ, ನಿಮ್ಮ ಹೆಸರು ಹೇಳಿ. ನೀಲಾದ್ರಿ. ನೀಲಜ್, ಏನು ಮಾಡ್ತಾ ಇದ್ದೀರಿ ನೀವು? ಇವಾಗ ಸೆಕೆಂಡ್ ಪಿ ಯು ಮುಗಿತು. ಸೆಕೆಂಡ್ ಪಿ ಯು. ಬ್ರೋ, ನೀವು ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಓದಿ ಚಿಕ್ಕ ವಯಸ್ಸಿಂದ? ಇಂಗ್ಲಿಷ್. ಇಂಗ್ಲೀಷ್ ಮೀಡಿಯಮ್. ಹಂಗಾರೆ ಇಂಗ್ಲೀಷ್ ಬರುತ್ತೆ ನಿಮಗೆ? ಬರುತ್ತೆ. ಬರುತ್ತೆ. ಓಕೆ ಬ್ರೋ, ಊಟ ಆಯ್ತಾ ಅನ್ನಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಊಟ ಆಯ್ತಾ ಅನ್ನಕ್ಕೆ ಇಂಗ್ಲೀಷಲ್ಲಿ? ಡಿಡ್ ಯು ಹ್ಯಾವ್ ಯುವರ್ ಫುಡ್? ಡಿಡ್ ಯು ಹ್ಯಾವ್ ಯುವರ್ ಫುಡ್? ಓಕೆ ಸೂಪರ್. ಬಾ ಅನ್ನಕ್ಕೆ? ಕಮ್. ಕಮ್. ಹೋಗು ಅನ್ನಕ್ಕೆ? ಗೋ. ಗೋ. ಓಕೆ, ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ನಿಮ್ಮ ಅಪ್ಪನ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು ಬ್ರದರ್? ಹೌ ಮೆನಿ ಚಿಲ್ಡ್ರನ್ಸ್ ಡಸ್ ಯುವರ್ ಫಾದರ್ ಹ್ಯಾವ್? ಇಲ್ಲ ರಾಂಗು. ನಿಮ್ಮ ಅಪ್ಪನಿಗೆ ಎಷ್ಟು ಜನ ಮಕ್ಕಳು ಅಂತ ಆಯ್ತು, ಹಂಗಲ್ಲ. ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತಾನೆ ಬೇಕು. ಗೊತ್ತಿಲ್ಲ. ಟ್ರೈ ಮಾಡಿ ಬ್ರೋ, ಟ್ರೈ ಮಾಡಿ. ಬೇಡ ಬಿಡಿ ಬ್ರೋ. ಏನಿಲ್ಲ, ಆಲ್ರೆಡಿ ಒಂದ್ಸತಿ ಈ ತರ ಮಾತಾಡಿ ಟ್ರೋಲ್ ಆಗ್ಬಿಟ್ಟು. ಹಂಗೆಲ್ಲ ನಾವು ಮಾಡಲ್ಲ, ನಾವು ಟ್ರೋಲ್ ಮಾಡಲ್ಲ. ಟ್ರೋಲ್ ಮಾಡಿದ್ರೆ ನಾವು ಈ ಫ್ರೀಡಮ್ ಟಿವಿ ನಮ್ಮ ಸದಾಶಿವ ನಗರದಲ್ಲಿ ಯಾವಾಗ ಬೇಕಾದ್ರೆ ಬಂದು ಮಾತಾಡ್ಬೋದು. ನಾವು ಹಂಗೆ ಮಾಡಲ್ಲ. ಏನು ಗೊತ್ತಾ, ಇದು ಯೂಟ್ಯೂಬರ್ಸ್ ಮಾಡ್ತಾರೆ, ನಾವು ಮಾಡೋದಿಲ್ಲ ಆ ಥರ. ಯೋಚನೆ ಮಾಡ್ಬಿಡಿ, ನಾವು ಮಾಡಲ್ಲ. ಗೊತ್ತಿಲ್ಲ ಬ್ರೋ. ಗೊತ್ತಿಲ್ಲ. ಓಕೆ, ಇನ್ನೊಂದು ಪ್ರಶ್ನೆ. ಓಕೆನಾ? ಒಂದು ಕಾಗೆಗೆ ಒಂದೇ ಕಣ್ಣು, 10 ಕಾಗೆಗೆ ಎಷ್ಟು ಕಣ್ಣು ಆಯ್ತು? ಒಂದು ಕಾಗೆಗೆ ಒಂದೇ ಕಣ್ಣು, 10 ಕಾಗೆಗೆ ಎಷ್ಟು ಕಣ್ಣು ಆಯ್ತು? 10. ಇಲ್ಲ ರಾಂಗು. ಹೇಗೆ ಹೇಳಿ? ಹೆಂಗೆ ಹೇಳ್ತೀನಿ ಆನ್ಸರ್ ಆಮೇಲೆ. ಸೂಪರ್. ಬಟ್ ನೀವು ಸಖತ್ ಟ್ರೈ ಮಾಡಿದ್ರೆ. ಬಟ್ ಇನ್ನೊಂದು ಇಂಗ್ಲೀಷಲ್ಲಿ ಹೇಳಿದ್ನಲ್ಲ, ಇದು ಇನ್ನೋರ್ಗೆ ಯಾರ ಕೈಲಿ ಹೇಳೋಕ್ಕಾಗಿಲ್ಲ. ನೀವಲ್ಲ, ರ್ಯಾಂಕ್ ಸ್ಟೂಡೆಂಟ್ಗಳ ಕೈಲೂ ಹೇಳೋಕ್ಕಾಗಲ್ಲ. ಇದು ಆ ಥರ ಪ್ರಶ್ನೆ ಇದು ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಮಾತಾಡೋದನ್ನ ಇಂಗ್ಲೀಷಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಥ್ಯಾಂಕ್ ಯು ಬ್ರೋ. ತಗ್ಲಾಕೊಂಡೆ ನಾನು, ತಗ್ಲಾಕೊಂಡೆ ನಾನು. ಬ್ರೋ, ಏನು ಹೆಣ್ಣು ನೋಡಕ್ಕೆ ಹೇಳಿ ಬ್ರೋ. ನಿಮ್ಮ ಹೆಸರು ಹೇಳಿ. ಯಾಸೀನ್. ಕ್ಯಾಸಿನ್. ಯಾಸೀನ್. 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 ಓಕೆ, ಏನು ಮಾಡ್ತಾ ಇದ್ದೀರಾ ನೀವು? ನೀವೇನು ಓದ್ತಾ ಇದ್ದೀರಾ? ಸೆಕೆಂಡ್ ಪಿ ಯು ಆಯ್ತು ಬ್ರೋ. ಸೆಕೆಂಡ್ ಪಿ ಯು ಆಯ್ತಾ? ನೀವು ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಓದಿದ್ದು? ಇಂಗ್ಲೀಷ್ ಮೀಡಿಯಂ. ಇಂಗ್ಲೀಷ್ ಮೀಡಿಯಮಾ? ಓಕೆ ಬ್ರದರ್, ಏನಿಲ್ಲ, ಒಂದೇ ಒಂದು ಪ್ರಶ್ನೆ ಆಯ್ತಾ? ನಿಮ್ಗೆ ಇಂಗ್ಲೀಷ್ ಫುಲ್ ಬರುತ್ತಲ್ವಾ? ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಬ್ರೋ, ನಾನು ಏನು ನಿಮ್ಮ ಅಪ್ಪನ ನೀನು ಎಷ್ಟೇ ಮಗ ಅಂತ ಕೇಳಿದೆ. ಕೀ ಕೇಳ್ತಾ ಇಲ್ಲ ನಾನು. ಗಾಡಿ ಕೀ ಕೊಡಿ ಅಂತಲ್ಲ ಇಂಗ್ಲೀಷಲ್ಲಿ ಹೇಳಿದ್ದು. ನಾನು ಹೇಳಿದ್ದು ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಗೊತ್ತಿಲ್ಲ ಬಿಡಿ ಬ್ರೋ. ನಿಮ್ಮ ಹೆಸರೇನು? ನಿಮ್ಮ ಹೆಸರು ಹೇಳಿ. ಬಾ 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 ಬಾಬಾ. ಬಾ ಬಾ ಬಾಬಾ. ಯಾಯ್ ಬಾಬಾ. ಯಾಯ್ ಬಾಬಾ. ಬಾ 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 ಬಾಯ್ ಬಾಬಾ. ಬಾ ಬಾ ಆಯ್ ಹೋಯ್ ಬಾಬಾ. ಬಾ 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 ಕಾಯ್ ಬಾಬಾ. ಈ ತರ ಮಾಡಿದ್ರೆ ಟ್ರೋಲ್ ಆಗ್ತದೆ. ಓಕೆ, ನೀವು ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಓದಿ ಚಿಕ್ಕ ವಯಸ್ಸಿಂದ? ಇಂಗ್ಲೀಷ್ ಮೀಡಿಯಮ್. ಓಕೆ, ನಿಮ್ಗೊಂದು ಪ್ರಶ್ನೆ ಆಯ್ತಾ? ಊಟ ಆಯ್ತಾ ಅನ್ನಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? Had your dinner. ಹ್ಯಾಡ್ ಯೋರ್ ಡಿನ್ನರ್ ಅಂತಾರೆ. ಸೂಪರ್. ಓಕೆ, ಬಾ ಅನ್ನಕ್ಕೆ? Come. ಕಮ್. ಹೋಗು ಅನ್ನಕ್ಕೆ? Go. ಓಕೆ, ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ನಿಮ್ಮ ಅಪ್ಪನಿಗೆ ಈಗ ಇವ್ರಿಗೆ ಕೇಳಿದೆ ಅಂತ ಇಟ್ಕೊಳ್ಳಿ, ನಮ್ಮ ಕ್ಯಾಮ್ರಾಮನ್ಗೆ ಕೇಳಿ. ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ? ನಾನು ಕನ್ನಡದಲ್ಲಿ ಕೇಳಿದೆ. ಈಗ ನೀವು ಇಂಗ್ಲೀಷಲ್ಲಿ ಕೇಳಿ ನೋಡೋಣ. ಅದೇ ಮಾತನೇ ಸೇಮ್ ಹಂಗೆ ಕೇಳಿ. ಇಂಗ್ಲೀಷಲ್ಲಿ ಕೇಳಿ. ಹೆಂಗೆ ಕೇಳೋದು? ಅಲ್ಲ ರೆಕ್ಕಿ ಹೇಳಿ, ಅದು ಹೋಗ್ಲಿ. ಹೆಂಗೆ ಹೇಳ್ತಾರೆ ಹೇಳಿ ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ. ಟ್ರೈ ಮಾಡಿ. Try. ನೀವು For your dad, which how? ಇರ್ರಿ ನಿಮ್ಗೂ ಕೇಳ್ತೀನಿ. ಹಾಂ ಹೇಳಿ. ಟ್ರೈ ಮಾಡಿ. ಬಿಟ್ಬಿಡಿ. ಇದು ಹೇಳಿದ್ರೆ Blank ಗಿಫ್ಟು. ಆಗ್ತಿದೆ. ಇದು ಹೇಳಿದ್ರೆ ಗಿಫ್ಟು. ಇಲ್ಲ ಬೇಡ. ಟ್ರೈ ಮಾಡಿ, ಪರವಾಗಿಲ್ಲ. ಟ್ರೈ ಮಾಡೋಕ್ಕೇನು. ಓಕೆ ಸರಿ, ಇನ್ನೊಂದು ಪ್ರಶ್ನೆ ಕನ್ನಡದಲ್ಲೇ ಕೇಳ್ತೀನಿ ಆಯ್ತಾ? ಒಂದು ಕಾಗೆಗೆ ಒಂದೇ ಕಣ್ಣು ಆಯ್ತಾ? 10 ಕಾಗೆಗೆ ಎಷ್ಟು ಕಣ್ಣು ಆಯ್ತು? ಒಂದು ಕಾಗೆ ಒಂದೇ ಕಣ್ಣು. ಹೌದು. 10. ಇಲ್ಲ ರಾಂಗು. ಆಕ್ಚುಲಿ ಆನ್ಸರ್ ಆಮೇಲೆ ಹೇಳ್ತೀನಿ ಆಯ್ತಾ? ಓಕೆ, ನೀವು ಟ್ರೈ ಮಾಡಿದ್ರಾ? ಬಟ್ ಇನ್ನೊಂದು ಏನು ಗೊತ್ತಾ, ಇದಕ್ಕೆ ಆಮೇಲೆ ಆನ್ಸರ್ ಹೇಳ್ತೀನಿ. ಏನೊಂದು ಹಾಯ್, ನಿಮ್ಮ ಹೆಸರು ಹೇಳಿ. ಶಕ್ತಿ ಅಂತ. ಶಕ್ತಿ. ಇವ್ರಿಗೆ ಸಕ್ಕ ಶಕ್ತಿ ಇದೆ ಹಂಗಾರೆ. ಓಕೆ ಬನ್ನಿ. ಬನ್ರಿ ಇಲ್ಲಿ. ಓಕೆ, ನೀವು ಹೇಳಿ ನೋಡೋಣ. ನಿಮ್ಮ ಅಪ್ಪ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಟ್ರೈ ಮಾಡಿ. ಹೇಳಲೇಬೇಕಂತೇನಿಲ್ಲ, ಪ್ರಯತ್ನ. ಗೊತ್ತಾಗ್ಲಿಲ್ವಾ? ಓಕೆ ಸರಿ ಬಿಡಿ, ಪರವಾಗಿಲ್ಲ. ಓಕೆ, ನೀವು ಹೇಳಿ. ಒಂದು ಕಾಗೆಗೆ ಒಂದೇ ಕಣ್ಣು, ಓಕೆನಾ? 10 ಕಾಗೆಗೆ ಎಷ್ಟು ಕಣ್ಣು ಆಯ್ತು? ಬನ್ನಿ ನಿಂತ್ಕೊಂಡ್ಬನ್ನಿ, ಫ್ರೆಂಡ್ ಜೊತೆ ಇರಿ, ಬನ್ನಿ. ಕಾಗೆ ಗತ್ತೆ ಅಲ್ವಾ? ಇಲ್ಲ ರಾಂಗು. ಹೇಳಿ ನೋಡೋಣ. ನನ್ನ ಪ್ರಶ್ನೆಯಲ್ಲೇ ಆ್ಯಕ್ಚುಲಿ ಆನ್ಸರ್ ಇದೆ. ಟ್ರೈ ಮಾಡಿ ನೋಡೋಣ. ಒಂದಾ? ಇಲ್ಲ 10 ಕಾಗೆ ನೋಡಿ,
ಒಂದು ಕಾಗೆಗೆ ಒಂದೇ ಕಣ್ಣು. ಕೇಳಿಸ್ಕೊಳ್ಳಿ, ಪ್ರಶ್ನೆಯಲ್ಲಿ ಇದೆ ಆಯ್ತಾ ಉತ್ತರ. ಒಂದು ಕಾಗೆಗೆ ಒಂದೇ ಕಣ್ಣು, 10 ಕಾಗೆಗೆ ಎಷ್ಟು ಕಣ್ಣಾಯ್ತು? ಒಂದಾ? ಇಲ್ಲ, ಹೇಳ ಹೆಂಗೆ ಅಂತ ಆನ್ಸರ್. ಓಕೆ ನೋಡಿ, ನಾನೇನು ಹೇಳಿದೆ ಗೊತ್ತಾ? 10 ಕಾಗೆ, ಓಕೆನಾ? ಒಂದು ಕಾಗೆಗೆ ಒಂದೇ ಕಣ್ಣು, 10 ಕಾಗೆಗೆ ಎಷ್ಟು ಕಣ್ಣು ಅಂದೆ. ಏನಿಲ್ಲ, ಅದ್ರೊಳಗಡೆ ಒಂದೇ ಕಾಗೆಗೆ ಒಂದೇ ಕಣ್ಣು ಇರುತ್ತೆ, ಅಲ್ಲಿಗೆ 19 ಆಗುತ್ತೆ. ಯಾಕಂದ್ರೆ ಒಂದು ಕಾಗೆಗೆ ಒಂದೇ ಕಣ್ಣು ಇರುತ್ತೆ, ಎಲ್ಲ ಕಾಗೆಗಳು ಎರಡೆರಡು ಇದ್ದೇ ಇರುತ್ತೆ. ನಾನು ನೀವು ಒಂದೇ ಕಾಗೆಗೆ ತಾನೆ ಕಣ್ಣು ಒಂದೇ ಇದೆ ಅಂದಿದ್ದು, ಕರೆಕ್ಟ್ ಅಲ್ವಾ? ಆಮೇಲೆ ಇನ್ನೊಂದು, ಈಗ ನೀವು ಬೇಜಾರು ಮಾಡ್ಕೊಬೇಡಿ, ಏನು ಗೊತ್ತಾ? ನಿಮ್ಮ ಅಪ್ಪನ ನೀನು ಎಷ್ಟನೇ ಮಗ ಅಂತ ಇನ್ನೋರ್ಗು ಇಂಗ್ಲೀಷ್ ಮೀಡಿಯಮ್ ಅಲ್ಲ, ಫಾರಿನ್ನಿಂದ ಒಬ್ರು ನಮ್ಮವರೇ ಅಲ್ಲಿ ಓದ್ಬಿಟ್ಟು ಬಂದವ್ರಿಗೆ ಗೊತ್ತಾಗಿಲ್ಲ ಆನ್ಸರು. ಇನ್ನೋರ್ಗು ಯಾರ ಕೈಲೂ ಇದಕ್ಕೆ ಉತ್ತರ ಕೊಡೋಕೆ ಆಗೋದಿಲ್ಲ. ಗೊತ್ತಾಯ್ತಾ? ಈ ಪ್ರಶ್ನೆಗೆ ನೀವು ಹುಡುಕಿ ಬೇಕಾರೆ ಯಾರಿಗಾದ್ರೂ ಕೇಳಿ, ನಿಮ್ಮ ಪ್ರಿನ್ಸಿಪಲ್ಗೆ ಕೇಳಿ ಬೇಕಾರೆ ನೋಡೋಣ. ಟ್ರೈ ಮಾಡಿ ನೋಡಿ. ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಕೇಳಿ ನೋಡಿ, ನೋಡೋಣ ಹೇಳ್ತಾರ ಇಂಗ್ಲೀಷಲ್ಲಿ ಅದಕ್ಕೆ ಆನ್ಸರ್ ಬರುತ್ತಾ ಅಂತ ನೋಡೋಣ. ಇದೇ ಥರನೇ ಹೇಳಬೇಕು, ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ, ಅದು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಆಗಬೇಕು. ಓಕೆನಾ? ಕೇಳಿ ನೋಡಿ ಬೇಕಾರೆ, ಅದು ಆನ್ಸರ್ ಸಿಕ್ಕಿದ್ರೆ ನಮಗೂ ಖುಷಿ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು, ಬಾಯ್. ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಅದು ಸೆಂಟೆನ್ಸ್ ಫ್ರೇಮ್ ಆಗಲ್ಲ ನೆಟ್ಟಿಗೆ. ಇವ್ರು ಸಖತ್ ಅರ್ಥ ಮಾಡ್ಕೊಂಡು ಕರೆಕ್ಟ್ ನೀವು ಹೇಳ್ತಾರೆ ಕರೆಕ್ಟ್. ಸರಿ, ಓಕೆ. ಇನ್ನೊಂದು ಹೇಳ್ತೀನಿ. ಒಂದು ಕಾಗೆಗೆ ಒಂದೇ ಕಣ್ಣು, 10 ಕಾಗೆಗೆ ಎಷ್ಟು ಕಣ್ಣು ಆಯ್ತು? ಅಂದ್ರೆ ಕಾಗೆಗೆ ಒಂದ್ ಕಣ್ಣು ಇರಲ್ವ? ಇರುತ್ತೆ, ನಾನು ನೋಡ್ರ ಕಾಗೆಗೆ ಒಂದೇ ಕಣ್ಣಿತ್ತು. ಇರಲ್ಲ, ಇತ್ತು, ಪ್ರಾಮಿಸ್ ಇತ್ತು. 2 ಕಣ್ಣು ಇರುತ್ತೆ. 2 ಕಣ್ಣು? ಅಮ್ಮ ಇಂಗ್ಲೀಷು ಕನ್ನಡ ಎರಡೂ ಸೇರಿಸಿ ಹೇಳ್ಬಿಟ್ರು 2 ಕಣ್ಣು ಇರುತ್ತೆ ಅಂತ. ಸರಿ ಹೇಳಿ ನೋಡೋಣ, ಹೇಳಿ, ಟ್ರೈ ಮಾಡಿ ನೋಡೋಣ. ಇಲ್ಲ, 2 ಇರುತ್ತೆ. ಪ್ರಾಮಿಸ್, ನಾನು ಆನ್ಸರ್ ಹೇಳ್ತೀನಿ ನಿಮ್ಗೆ ಉತ್ತರ ಕೊಡ್ತೀನಿ. ಅದಕ್ಕೆ ಒಂದು ಕಾಗೆಗೆ ಒಂದೇ ಕಣ್ಣು, 10 ಕಾಗೆಗೆ ಎಷ್ಟು ಕಣ್ಣು ಆಯ್ತು? ಇಲ್ಲ, ಹಂಗಿಲ್ಲ. 10 ಕಣ್ಣಿರುತ್ತೆ 10 ಕಾಗೆಗೆ. ಎಷ್ಟು ಕಣ್ಣು? 8 ಕಣ್ಣು? 10 ಕಣ್ಣು ಯಾವ ಕಾಗೆಗೆ? ಒಂದ್ ಕಾಗೆಗೆ 2 ಕಣ್ಣಿರುತ್ತೆ. ಓ ಹಂಗ? ಇಲ್ಲ, ಆಕ್ಚುಲಿ ನಾವು ನೋಡ್ರ ಕಾಗೆಗೆ ಒಂದೇ ಒಂದು ಕಣ್ಣಿತ್ತು, ನಾನೇ ನೋಡಿದ್ದೀನಿ ಕಣ್ಣಾರೆ. ಅದ್ ಹೆಂಗ್ ನೋಡ್ತೀರಾ? ಹಂಗೆ. ಸರಿ, ಹೇಳ್ತೀನಿ ಬನ್ನಿ. ಏನ್ ಗೊತ್ತಾ ಆನ್ಸರು? ಇವ್ರು ಸಖತ್ತಾಗಿ ಮಾತಾಡ್ತಾರೆ, ಇಷ್ಟ ಆಯ್ತು ನನಗೆ. ಓಕೆ, ಒಂದು ಕಾಗೆಗೆ ಒಂದೇ ಕಣ್ಣು ಅಂದೆ, 10 ಕಾಗೆಗೆ 19 ಕಣ್ಣಾಗತ್ತೆ. ಯಾಕಂದ್ರೆ ಎಲ್ಲ ಕಾಗೆಗೆ 2 ಕಣ್ಣು ನೀವು ಹೇಳೋ ಪ್ರಕಾರ, ಬಟ್ ಒಂದು ಕಾಗೆಗೆ ಒಂದೇ ಕಣ್ಣು. ಅರ್ಥ ಆಯ್ತಾ? ಇಲ್ಲ, ಅವಳಿಗೆ ಅರ್ಥ ಆಗ್ಬೇಕು ಅಂದ್ರೆ ಸ್ವಲ್ಪ ದಿನ ಬೇಕಾ? ಒಂದು ವಾರ ಬಿಟ್ಬಿಟ್ಟು ನಾನು ಬಂದು ನಿಮ್ಗೆ ಉತ್ತರ ಕೊಡ್ತೀನಿ. ಓಕೆನಾ? ಇಲ್ಲ ನಿಮ್ಗೆ ಏನೋ ಗೊತ್ತಿರೋ ಜೊತೆಗೆ ಇರ್ತಿರಲ್ಲ ಡೈಲಿ, ಹೇಳ್ಬಿಡಿ ಅವ್ರಿಗೆ. ಓಕೆನಾ? ಬಾಯ್. ಸಿ ಯು. ಥ್ಯಾಂಕ್ ಯು, ಬಾಯ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.